Dear students, in this lecture I am going to discuss with you about the general conceptions or the terms that are used in the Indian Evidence Act. The Indian Evidence Act 1872 is an enactment containing the rules of the production of evidence before the courts of law. And this enactment is passed in the 1872 as it is applicable in India. It contains various terms about which there needs a clarity at the beginning itself. ಅಂದರೆ ಈ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದರಲ್ಲಿ ಬರ್ತಕ್ಕಂಥ ಹಲವಾರು ಪದಗಳನ್ನು ಪ್ರಾರಂಭದಲ್ಲೇ ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಸೆಕ್ಷನ್ 3ರಲ್ಲಿ ಕೆಲವು ಪದಗಳನ್ನು ವ್ಯಾಖ್ಯಾನಿಸಲಾಗಿದೆ ಅಥವಾ ಅರ್ಥ ವಿವರಣೆ ಕೊಡಲಾಗಿದೆ. ಸೊ ದಟ್ ಈಸ್ ಸೆಕ್ಷನ್ 3. ಆ ಸೆಕ್ಷನ್ 3ರಲ್ಲಿ ಬರುವ ಕೆಲವು ಪದಗಳ ಅರ್ಥವನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ನಾನು ಈ ಒಂದು ಲೆಕ್ಚರಲ್ಲಿ ತಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಮೀನಿಂಗ್ಸ್ ಆರ್ ಗಿವನ್ ಇನ್ ದ ಫಾರ್ಮ್ ಆಫ್ ಇಂಟರ್ಪ್ರಿಟೇಷನ್. ಈ ಆ್ಯಕ್ಟಲ್ಲಿ ನಾವು ತಿಳ್ಕೋಬೇಕಾಗಿದ್ದೇನಂತಂದರೆ, ಅರ್ಥಗಳನ್ನು, ಈ ಒಂದು ಕೆಲವು ಶಬ್ದಗಳ ಅರ್ಥವನ್ನು ಅರ್ಥ ವಿವರಣೆಯ ರೂಪದಲ್ಲಿ ಕೊಡಲಾಗಿದೆ. ವ್ಯಾಖ್ಯೆ ಅಲ್ಲ, ಅರ್ಥ ವಿವರಣೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇನ್ಕ್ಲೂಸಿವ್ ಡೆಫಿನೇಷನ್ಸ್ ಮಾತ್ರ. ದೇಸ್ ಆರ್ ಇನ್ಕ್ಲೂಡ್ ಎವಿಡೆನ್ಸ್ ಮೀನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್. ಅಲ್ಲಿ 2 ಕ್ಲಾಸ್ ಕೊಡ್ತಾರೆ. ಅದಲ್ಲದೆ 3ನೇದು ಇರ್ಬೋದು. ಡೆಫಿನೇಷನ್ ಇಸ್ ನಾಟ್ ಎಕ್ಸಾಸ್ಟಿವ್ ಅಂತ. ಸೊ ಅಂದರೆ ಪರಿಪೂರ್ಣವಾದ ವ್ಯಾಖ್ಯೆಯನ್ನು ಕೊಡಲಾಗಿಲ್ಲ. ಎವಿಡೆನ್ಸ್ ಅಂದರೆ ಈ ರೀತಿಯಾಗಿದೆ, ಫ್ಯಾಕ್ಟ್ ಅಂದರೆ ಈ ರೀತಿಯಾಗಿದೆ ಅಂತ ಒಂದು ವಿವರಣಾತ್ಮಕವಾದ ಒಂದು ವ್ಯಾಖ್ಯೆಯನ್ನು ಕೊಡಲಾಗಿದೆ ಅಂತ ಹೇಳಬಹುದು. ಸೊ ಮೀನಿಂಗ್ಸ್ ಆರ್ ನಾಟ್ ಎಕ್ಸಾಸ್ಟಿವ್. ಅಂದರೆ ಇಲ್ಲಿ ಕೊಟ್ಟಿದ್ದೇ ಫೈನಲ್ ಮೀನಿಂಗ್ ಅನ್ನುವಂಥದ್ದಲ್ಲ. ಮೀನಿಂಗ್ಸ್ ಇನ್ಕ್ಲೂಸಿವ್ ಅಂದರೆ ಇಲ್ಲಿ ಕೊಟ್ಟದ್ದು ಒಂದು ಅರ್ಥ ಹೌದು, ಇದಲ್ಲದೆ ಇನ್ನೂ ಹಲವಾರು ಅರ್ಥ ಇರಬಹುದು ಅನ್ನೋದನ್ನು ಈ ಒಂದು ಡೆಫಿನಿಷನ್ ಕ್ಲಾಸ್ ಆರ್ ಇಂಟರ್ಪ್ರಿಟೇಷನ್ ಕ್ಲಾಸಲ್ಲಿ ಕೊಡಲಾಗಿದೆ. ಯಾವ್ಯಾವ ಪದಗಳನ್ನು ನಾವು ವ್ಯಾಖ್ಯೆ ಮಾಡ್ತೀವಿ ಇಲ್ಲಿ ಅಂತಂದರೆ, ಎವಿಡೆನ್ಸ್, ಫ್ಯಾಕ್ಟ್ ಇನ್ ಇಶ್ಯೂ, ರೆಲೆವೆಂಟ್ ಫ್ಯಾಕ್ಟ್, ಡಾಕ್ಯುಮೆಂಟ್, ಪ್ರೂವ್ಡ್, ಡಿಸ್ಪ್ರೂವ್ಡ್ ಆ್ಯಂಡ್ ನಾಟ್ ಪ್ರೂವ್ಡ್. ಇಷ್ಟು ಪದಗಳ ವ್ಯಾಖ್ಯೆಯನ್ನು ಅಥವಾ ಅರ್ಥವನ್ನು ನಾನು ಈ ಲೆಕ್ಚರಲ್ಲಿ ಚರ್ಚಿಸ್ತೀನಿ. ಸೊ ಈ ಸಾಕ್ಷ್ಯ ಅಂದ್ರೇನು, ಘಟನೆ ಅಂದ್ರೇನು, ವ್ಯಾಜ್ಯದಲ್ಲಿರುವ ಅಥವಾ ಮುಖ್ಯವಾದ ಘಟನೆ ಅಂದ್ರೇನು, ಸುಸಂಬದ್ಧವಾದ ಘಟನೆ ಅಂದ್ರೇನು, ದಸ್ತಾವೇಜು ಅಥವಾ ದಾಖಲೆ ಅಂದ್ರೇನು, ರುಜುವಾತುಗೊಂಡದ್ದು, ಹುಸಿಗೊಳಿಸಲ್ಪಟ್ಟದ್ದು, ರುಜುವಾತುಗೊಳ್ಳದೇ ಇರುವುದು, ಹೀಗಂದರೆ ಏನು ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಆಫ್ ಆಲ್, ದ ಫಸ್ಟ್ ಟರ್ಮ್ ಟು ಬಿ ಅಂಡರ್ಸ್ಟುಡ್ ಹಿಯರ್ ಈಸ್ ದ ಎವಿಡೆನ್ಸ್. ವಾಟ್ ಈಸ್ ಎವಿಡೆನ್ಸ್? ಎವಿಡೆನ್ಸ್ ಅಂದರೆ ಏನು? ಸಾಕ್ಷ್ಯ ಅಂದರೆ ಏನು? ಸೊ ದಿ ಎವಿಡೆನ್ಸ್ ಮೀನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ಆಸ್ ಐ ಸೆಡ್. ಈ ಸಾಕ್ಷ್ಯ ಅನ್ನೋ ಪದ ಕೆಳಗಿನವುಗಳನ್ನು ಒಳಗೊಳ್ಳುತ್ತೆ. ಅಂದರೆ ಇದರಲ್ಲೂ ಬೇರೆನೂ ಇರಬಹುದು ಅಂತ. ಇಟ್ ಕಂಟೈನ್ಸ್ 2 ಪಾರ್ಟ್ಸ್, ಆಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಆಲ್ ಡಾಕ್ಯುಮೆಂಟ್ಸ್. ಸಿ, ಆಲ್ ಸ್ಟೇಟ್ಮೆಂಟ್ಸ್ ಅಂತ ಮೊದಲಿಗೆ ನೋಡ್ತೀವಿ, ಆಮೇಲೆ ಆಲ್ ಡಾಕ್ಯುಮೆಂಟ್ಸ್ ಅಂತ ನೋಡ್ತೀವಿ. ಆಲ್ ಸ್ಟೇಟ್ಮೆಂಟ್ಸ್ ವಿಚ್ ದ ಕೋರ್ಟ್ ಪರ್ಮಿಟ್ಸ್ ಆರ್ ರಿಕ್ವೈರ್ಸ್ ಟು ಬಿ ಮೇಡ್ ಬಿಫೋರ್ ಇಟ್ ಬೈ ದ ವಿಟ್ನೆಸಸ್ ಇನ್ ರಿಲೇಷನ್ ಟು ದ ಮ್ಯಾಟರ್ಸ್ ಆಫ್ ಫ್ಯಾಕ್ಟ್ ಅಂಡರ್ ಇನ್ಕ್ವೈರಿ. ದಿಸ್ ಈಸ್ ಓರಲ್ ಎವಿಡೆನ್ಸ್. ಅಂದರೆ ವಿಚಾರಣೆಯಲ್ಲಿರುವ ವಿಷಯದ ಘಟನೆಗಳಿಗೆ ಸಂಬಂಧಿಸಿದ ಸಾಕ್ಷಿದಾರರ ಹೇಳಿಕೆಗಳು. ಈ ಹೇಳಿಕೆಗಳನ್ನು ನ್ಯಾಯಾಲಯ ಅನುಮತಿಸಿರಬಹುದು ಅಥವಾ ಆದೇಶಿಸಿರಬಹುದು. ಅನುಮತಿಸುವುದು ಅಂತಂದರೆ ಪಕ್ಷಗಾರರು ತಮಗೆ ಬೇಕಾದಂಥ ಸಾಕ್ಷಿದಾರರ ಪಟ್ಟಿಯನ್ನು ಕೊಟ್ಟಾಗ ನ್ಯಾಯಾಲಯ ಅನುಮತಿಸುತ್ತೆ, ಅವರು ಸಾಕ್ಷಿ ಮಾಡಿಸ್ತಾರೆ, ಪರ್ಮಿಟೆಡ್ ಆಯಿತು. ಇನ್ನು ಕೆಲವು ಸಂದರ್ಭದಲ್ಲಿ ನ್ಯಾಯಾಲಯವೇ ಆದೇಶಿಸಿ ಕೆಲವು ಸಾಕ್ಷಿದಾರರನ್ನು ಬರುವಂತೆ ಹೇಳ್ಬೋದು ಅಫಿಷಿಯಲ್ ವಿಟ್ನೆಸಸ್ಗೆ. ಆವಾಗ ಇದು ಆರ್ಡರ್ ರಿಕ್ವೈರ್ಡ್ ಅಂತ ಹೇಳ್ಬೋದು. ಹಾಗಾಗಿ ಮೊದಲನೇದಾಗಿ ಏನು ಹೇಳ್ಬೋದು ಅಂತಂದರೆ, ನ್ಯಾಯಾಲಯ ಅನುಮತಿಸಿದ ಅಥವಾ ಆದೇಶಿಸಿದ ಮತ್ತು ವಿಚಾರಣೆಯಲ್ಲಿರುವ ವಿಷಯದ ಘಟನೆಗಳಿಗೆ ಸಂಬಂಧಿಸಿದ ಸಾಕ್ಷಿದಾರರ ಎಲ್ಲ ಹೇಳಿಕೆಗಳನ್ನು ನಾವು ಮೌಖಿಕ ಸಾಕ್ಷ್ಯ ಅಂತ ಕರಿತೀವಿ. ಅದು ಮೊದಲನೇದು. ಡಾಕ್ಯುಮೆಂಟ್ಸ್, ಆಲ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಅಂದರೆ ವಿದ್ಯುನ್ಮಾನ ದಾಖಲೆಗಳನ್ನು ಒಳಗೊಂಡಂತೆ ಎಲ್ಲ ದಸ್ತಾವೇಜುಗಳು ನ್ಯಾಯಾಲಯದ ಪರಿವೀಕ್ಷಣೆಗೆ ಸಲ್ಲಿಸಲಾಗಿದ್ದರೆ ಅದು ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗುತ್ತೆ. ಸೊ ವಾಟ್ ಈಸ್ ಡಾಕ್ಯುಮೆಂಟರಿ ಎವಿಡೆನ್ಸ್? ಇಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತಂದರೆ ನ್ಯಾಯಾಲಯದ ಪರಿವೀಕ್ಷಣೆಗೆ ಸಲ್ಲಿಸಲಾದ ಎಲ್ಲ ದಸ್ತಾವೇಜುಗಳನ್ನು ಸೇರಿ ನಾವು ದಸ್ತಾವೇಜು ಸಾಕ್ಷ್ಯ ಅಂತ ಕರಿತೀವಿ. All documents produced for the inspection together are called as documentary evidence, but
we should remember here that the electronic records are included as documents. ನಾವು ವಿದ್ಯುನ್ಮಾನ ದಾಖಲೆಗಳನ್ನು ಏನಂತ ಕರಿತೀವಿ? ಸಾಕ್ಷ್ಯ, ದಸ್ತಾವೇಜು ಸಾಕ್ಷ್ಯ ಅಂತ ಕರಿತೀವಿ. ಇದು ಎರಡು ವಿಷಯ ಆಯಿತು, ಓರಲ್ ಎವಿಡೆನ್ಸ್ ಮತ್ತು ಡಾಕ್ಯುಮೆಂಟರಿ ಎವಿಡೆನ್ಸ್. ಎರಡು ಟೈಪ್ಸ್ ಇದೆ ಎವಿಡೆನ್ಸ್. ಈಗ ನೀವು ಕೋರ್ಟಲ್ಲಿ ಸಾಮಾನ್ಯವಾಗಿ ಉದಾಹರಣೆ ಕೊಡ್ತೀನಿ. ಕೊಲೆಗೆ ಬಳಸಲಾದ ಆಯುಧಗಳು, ಬಂದೂಕು, ಪಿಸ್ತೂಲು, ಕಲ್ಲು, ಕಟ್ಟಿಗೆ, ಮಚ್ಚು, ಇನ್ನು ಇಂಥವೆಲ್ಲ ವಸ್ತುಗಳು ಏನಾದರೂ ನ್ಯಾಯಾಲಯದ ಪರಿವೀಕ್ಷಣೆಯಲ್ಲಿದ್ದರೆ, ದೇ ಆರ್ ಸಬ್ಮಿಟೆಡ್ ಟು ದ ಪ್ರೊಡ್ಯೂಸ್ಡ್ ಫಾರ್ ದ ಇನ್ಸ್ಪೆಕ್ಷನ್ ದ ಕೋರ್ಟ್ ಅಂತ ಆಗಿದ್ದರೆ, ಅವುಗಳನ್ನು ನಾವು ಓರಲ್ ಎವಿಡೆನ್ಸ್ ಅನ್ಬೇಕಾ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಅನ್ಬೇಕಾಗತ್ತೆ. ಅವು ಕೂಡ ಎವಿಡೆನ್ಸೇ, ದೇ ಆರ್ ಆಲ್ಸೋ ಎವಿಡೆನ್ಸ್. ದ್ಯಾಟ್ ಇಸ್ ಹೌ ಇಟ್ ಮೀನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ಅಂತ ಹೇಳೋದು ನಾವು. ಸೊ ಎವಿಡೆನ್ಸ್ ಮೀನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ಓರಲ್ ಎವಿಡೆನ್ಸ್, ಆಲ್ಸೋ ಡಾಕ್ಯುಮೆಂಟರಿ ಎವಿಡೆನ್ಸ್ ಆ್ಯಂಡ್ ಆಲ್ಸೋ ದಿ ಮೆಟೀರಿಯಲ್ ಆಬ್ಜೆಕ್ಟ್ಸು ಎವಿಡೆನ್ಸ್ ಆಗುತ್ತೆ. ಇವನ್ನ ಮೋರ್ ಕನ್ವೀನಿಯೆಂಟ್ಲಿ ನಾವು ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡುವಂಥ ಪ್ರಸಂಗನೂ ಇದೆ. ಸೊ ದಿಸ್ ಈಸ್ ದಿ ಎವಿಡೆನ್ಸ್, ಮೀನಿಂಗ್ ಆಫ್ ಎವಿಡೆನ್ಸ್. ನೌ ಆಫ್ಟರ್ ದಿಸ್ ಟರ್ಮ್ ಎವಿಡೆನ್ಸ್, ನಾವು ವಿಲ್ ಕಮ್ ಟು ದಿ ಟರ್ಮ್ ಫ್ಯಾಕ್ಟ್. ಘಟನೆ ಅಂದ್ರೇನು? ಘಟನೆ ಇದನ್ನು ಯಾವ ರೀತಿ ವ್ಯಾಖ್ಯೆ ಮಾಡಿದ್ದಾರೆ ನೋಡಿ. ಫ್ಯಾಕ್ಟ್ ಮೀನ್ಸ್ ಎನಿಥಿಂಗ್, ಸ್ಟೇಟ್ ಆಫ್ ಥಿಂಗ್ಸ್ ಆರ್ ಅ ರಿಲೇಷನ್ ಆಫ್ ಥಿಂಗ್ಸ್ ಕೇಪಬಲ್ ಆಫ್ ಬೀಯಿಂಗ್ ಪರ್ಸ್ಯೂಡ್ ಬೈ ದ ಸೆನ್ಸಸ್. ಅಂದರೆ ಇಂದ್ರಿಯಗಳಿಂದ ಗ್ರಹಿಸಬಹುದಾದಂತಹ ಯಾವುದೇ ವಸ್ತುವಿನ ಸ್ಥಿತಿಗತಿ, ವಸ್ತುಗಳ ನಡುವಿನ ಸಂಬಂಧ, ಅದು ಘಟನೆಯಾಗುತ್ತೆ. ಮೊದಲನೇದಾಗಿ ಫಸ್ಟ್ ಥಿಂಗ್ ಟು ಬಿ ನೋಟೆಡ್ ಹಿಯರ್ ಇಸ್ ಎನಿಥಿಂಗ್, ಯಾವುದೇ ವಸ್ತು ಅಥವಾ ವಸ್ತುವಿನ ಸ್ಥಿತಿಗತಿ ಅಥವಾ ವಸ್ತುವಿನ ನಡುವಿನ ಸಂಬಂಧ, ಯಾವುದೇ ವಸ್ತು. ಫಾರ್ ಎಕ್ಸಾಂಪಲ್, ನೀವು ಈ ನನ್ನ ಲೆಕ್ಚರನ್ನು ಒಂದು ಮೊಬೈಲಲ್ಲಿ ನೋಡ್ತಾ ಇದ್ದೀರಾ ಅಥವಾ ಒಂದು ಡೆಸ್ಕ್ಟಾಪಲ್ಲಿ ನೋಡ್ತಾ ಇದ್ದೀರಾ. ನೀವು ನೋಡ್ತಾ ಇರೋ ಮೊಬೈಲು, ಡೆಸ್ಕ್ಟಾಪು, ಇಟ್ ಇಸ್ ಎ ಥಿಂಗ್. ಫ್ಯಾಕ್ಟ್ ಹೌದಲ್ವಾ ಅದು? ಎಸ್, ಅದು ಒಂದು ಘಟನೆ. ಸ್ಟೇಟ್ ಆಫ್ ಥಿಂಗ್ಸ್, ನೀವು ಹಿಡಿದಿರುವಂಥ ಮೊಬೈಲ್ ಹಳೆದಾಗಿದೆ, ಹೊಸದಾಗಿದೆ, ಚೆನ್ನಾಗಿದೆ, ಸ್ಕ್ರೀನ್ ಒಡೆದು ಹೋಗಿದೆ, ಬ್ಲೂ ಇದೆ, ಬ್ಲ್ಯಾಕ್ ಇದೆ. ಸ್ಟೇಟ್ ಆಫ್ ಥಿಂಗ್ಸ್. ರಿಲೇಷನ್ ಆಫ್ ಥಿಂಗ್ಸ್, ಹಲವಾರು ಘಟನೆ ಅಂತಂದರೆ ಕೆಲವು ವಸ್ತುಗಳ ನಡುವಿನ ಸಂಬಂಧವೂ ಕೂಡ ಘಟನೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕ್ಲಾಸ್ ತಗೋತಿರ್ತೀವಿ ನಾವು. ಒಂದು ವೈಟ್ ಚಾಕ್ ಪೀಸ್ ತಗೋತೀನಿ, ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿತೀನಿ. ನಾನೊಬ್ಬ ಮನುಷ್ಯ, ಒನ್ ಥಿಂಗ್. ಬ್ಲ್ಯಾಕ್ ಬೋರ್ಡ್ ಮತ್ತೊಂದು ಥಿಂಗ್, ಚಾಕ್ ಪೀಸ್ ಅನದರ್ ಥಿಂಗ್. ಸೊ ಈ ಮೂರು ವಸ್ತುಗಳು ಸೇರಿ ಒಂದು ಕ್ರಿಯೆ ನಡೀತದೆ. ದಟ್ ಇಸ್ ಆಲ್ಸೋ ದ ಫ್ಯಾಕ್ಟ್. ಸೊ ರಿಲೇಷನ್ ಆಫ್ ಥಿಂಗ್ಸ್. ಈಗ ನೀವು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ. ಆನ್ಲೈನದ ಅರ್ಥ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಕೋತಾರೆ. ಆನ್ಲೈನ್ ಕ್ಲಾಸಲ್ಲಿ ಏನಾಗುತ್ತೆ? ದೆರ್ ಇಸ್ ಎ ರಿಲೇಷನ್ ಆಫ್ ಥಿಂಗ್ಸ್. There is teacher, there are students, there is electricity, there is electronics, there is internet, there is electronic space. ಇವೆಲ್ಲ ಸೇರಿ ಒಟ್ಟಾಗಿ ಒಂದು ಕ್ರಿಯೆ ನಡೀತದೆ. ದಟ್ ಇಸ್ ಆಲ್ಸೋ ದ ಫ್ಯಾಕ್ಟ್. ಆನ್ಲೈನ್ ಕ್ಲಾಸಸ್ ಆರ್ ದ ಫ್ಯಾಕ್ಟ್. ಸೊ ದಿಸ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್ಲಿ, ಎನಿ ಮೆಂಟಲ್ ಕಂಡೀಷನ್ ಆಫ್ ವಿಚ್ ಎನಿ ಪರ್ಸನ್ ಈಸ್ ಕಾನ್ಷಿಯಸ್ ಈಸ್ ಆಲ್ಸೋ ಎ ಫ್ಯಾಕ್ಟ್. ಅಂದರೆ ಯಾವುದೇ ವ್ಯಕ್ತಿಯ ಅರಿವಿಗೆ ಬರುವಂತಹ ಮಾನಸಿಕ ಸ್ಥಿತಿಯೂ ಕೂಡ ಒಂದು ಘಟನೆ. ಉದಾಹರಣೆಗೆ, ನನಗೆ ಸಿಟ್ಟು ಬಂದಿದೆ, ಸ್ಟೇಟ್ ಆಫ್ ಮೈಂಡ್. ನಾನು ನಿರ್ಲಕ್ಷ್ಯ ಹೊಂದಿದ್ದೆ, ಸ್ಟೇಟ್ ಆಫ್ ಮೈಂಡ್. ನನಗೆ ತಲೆ ನೋಯ್ತಾ ಇದೆ, ಸ್ಟೇಟ್ ಆಫ್ ಮೈಂಡ್. ಇದು ಯಾಕಿದು ಸ್ಟೇಟ್ ಆಫ್ ಮೈಂಡ್ ಫ್ಯಾಕ್ಟ್ ಆಗುತ್ತೆ ಅಂತಂದರೆ, ನಿಮ್ಮ ಅರಿವಿಗೂ ಬರುತ್ತೆ. ಇವತ್ತು ತಲೆ ನೋಯ್ತಾ ಇದೆಪ್ಪ, ನಾನು ಕ್ಲಾಸ್ ತೊಗೊಳ್ಳಲ್ಲ ಅಂತಂದರೆ, ಇಟ್ ಕಮ್ಸ್ ಟು ಯುವರ್ ಅವೇರ್ನೆಸ್ ಆರ್ ಇಟ್ ಕಮ್ಸ್ ಟು ಯುವರ್ ನಾಲೆಜ್, ಏನಾಗ್ತಾ ಇದೆ ಅಂತ. ದಟ್ ಈಸ್ ಅ ಫ್ಯಾಕ್ಟ್. ಸೊ ದಿಸ್ ಇಸ್ ಫಸ್ಟ್ ಥಿಂಗ್. ಇದೇನಂತಂದರೆ ದಿಸ್ ಇಸ್ ದ ಫ್ಯಾಕ್ಟ್. ನಾವು ಕೆಲವೊಂದು ಉದಾಹರಣೆಗಳನ್ನು ಕೊಡೋದಾದರೆ, ಆಬ್ಜೆಕ್ಟ್ಸ್ ಅರೇಂಜ್ಡ್ ಇನ್ ಎ ಪರ್ಟಿಕ್ಯುಲರ್ ಮ್ಯಾನರ್ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್. ನಿಮ್ಮದೊಂದು ರೂಮ್ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಕಿಚನ್ ಇದೆ. ಕಿಚನಲ್ಲಿ ಒಂದು ಕಡೆ ಗ್ಯಾಸ್ ಇದೆ, ಒಂದು ಕಡೆ ಸಿಲಿಂಡರ್ ಇದೆ, ಒಂದು ಕಡೆ ಒಲೆ ಇದೆ, ಪಕ್ಕಕ್ಕೆ ಏನೋ ಯುಟೆನ್ಷಿಯಲ್ಸ್ ಇಟ್ಟಿದ್ದಾರೆ, ವಸ್ತುಗಳನ್ನು ಇಟ್ಟಿದ್ದಾರೆ. ದಿಸ್ ಇಸ್ ಆಲ್ ಅರೇಂಜ್ಮೆಂಟ್. ನಿಮ್ಮ ಮನೆ ತೊಗೊಂಡ್ರೆ ಸಿಟ್ಔಟ್ ಇದೆ, ಒಳಗಡೆ ಹೋದರೆ ಒಂದು ಡೈನಿಂಗ್ ಹಾಲ್ ಇದೆ, ಲಿವಿಂಗ್ ರೂಮ್ ಇದೆ, ಕಿಚನ್ ರೂಮ್ ಇದೆ, ದೆರ್ ಇಸ್ ಬಾತ್ರೂಮ್, ವಾಶ್ ರೂಮ್, ಸಿಟ್ಔಟ್, ಬ್ಯಾಕ್ ರೂಮ್, ಸೋ ಮೆನಿ, ಸ್ಟೋರ್ ರೂಮ್. ದಿಸ್ ಇಸ್ ಫ್ಯಾಕ್ಟ್. ನಿಮ್ಮ ಮನೆ ಆ ರೀತಿ ಅರೇಂಜ್ಮೆಂಟ್ ಮಾಡಿರೋದೇ ಒಂದು ಫ್ಯಾಕ್ಟ್ ಅದು. ಸೊ ದೆನ್ ಹರ್ಡ್ ಸಮಥಿಂಗ್, ಅದು ಫ್ಯಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗ ಕೂತಿದ್ದೇನೆ, ಒಂದು ಹ್ಯೂಜಾಗಿ ಸೌಂಡ್ ಬರುತ್ತೆ, ಅಲ್ಲಿ ಒಂದು ಎಲೆಕ್ಟ್ರಿಸಿಟಿ ಕಂಬ ಇದೆ, ಅದರಲ್ಲಿರೋ ಟಿ ಸಿ ಡಮಾರ್ ಅಂತ ಹೊಡೆದು ಹೋಗುತ್ತೆ. ದಟ್ ಇಸ್ ಎ ಫ್ಯಾಕ್ಟ್. ಐ ಹರ್ಡ್ ಸಮಥಿಂಗ್. ದೆನ್ ಸೇಯಿಂಗ್ ಸಡನ್ ವರ್ಡ್ಸ್, ನಾನು ನಿಮಗೆ ಕೆಲವು ಪದಗಳನ್ನು ಹೇಳ್ತಾ ಇದ್ದೀನಿ, ನೀವು ಇನ್ನೊಬ್ಬರ ಕುರಿತಾಗಿ ಏನೋ ಪದಗಳನ್ನು ಹೇಳ್ತೀರಾ. ದಟ್ ಇಸ್ ಆಲ್ಸೋ ದ ಫ್ಯಾಕ್ಟ್. ಸೊ ದ ಫ್ಯಾಕ್ಟ್ ದಟ್ ಎ ಪರ್ಟಿಕ್ಯುಲರ್ ಪರ್ಸನ್ ಹೋಲ್ಡ್ಸ್ ಎ ಒಪಿನಿಯನ್ ಇಸ್ ಆಲ್ಸೋ ಎ ಫ್ಯಾಕ್ಟ್. ಒಬ್ಬ ವ್ಯಕ್ತಿ ಒಂದು ಅಭಿಪ್ರಾಯವನ್ನು ಹೊಂದಿದ್ದಾನೆ ಅನ್ನೋದು ಕೂಡ ಒಂದು ಘಟನೆ. ಉದಾಹರಣೆಗೆ, ಈಗ ಒಬ್ಬ ವ್ಯಕ್ತಿ
ಸರ್ಕಾರದ ವಿರುದ್ಧ ಅಭಿಪ್ರಾಯವನ್ನು ಹೊಂದಿದ್ದಾನೆ. ದಟ್ ಇಸ್ ಎ ಫ್ಯಾಕ್ಟ್. ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ವಾಯ್ಸಿಂಗ್ ದೇರ್ ವ್ಯೂಸ್ ಅಗೇನ್ಸ್ಟ್ ದ ಗೌರ್ಮೆಂಟ್. ಅದು ಫ್ಯಾಕ್ಟ್. ಓಕೆ, ಇನ್ನೊಬ್ಬ ವ್ಯಕ್ತಿ ಸರ್ಕಾರದ ಪರವಾಗಿ ಧ್ವನಿಯನ್ನು ಹೊಂದಿದ್ದಾನೆ. ಕೆಲವೊಂದು ಟಿ ವಿ ಚಾನಲ್ ಆ್ಯಂಕರ್ಸ್ ಇದ್ದಾರೆ, ಒಬ್ಬರು ಸರ್ಕಾರದ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಬ್ಬರು ಸರ್ಕಾರದ ವಿರುದ್ಧವಾಗಿ ನಿಂತು. ದೇ ಆರ್ ಆಲ್ ಫ್ಯಾಕ್ಟ್ಸ್. ಸೊ ಪರ್ಸನ್ ಹೋಲ್ಡಿಂಗ್ ಒಪಿನಿಯನ್ ಈಸ್ ಆಲ್ಸೋ ಎ ಫ್ಯಾಕ್ಟ್. ಸೊ ದ್ಯಾಟ್ ಈಸ್ another thing about the example. Then another example is a particular person is holding a particular reputation. ಒಬ್ಬ ವ್ಯಕ್ತಿ ಒಂದು ಘನತೆಯನ್ನು ಹೊಂದಿದ್ದಾನೆ ಅನ್ನೋದು ಕೂಡ ಒಂದು ಫ್ಯಾಕ್ಟ್. ಯಾಕಂದರೆ ದಟ್ ವಿ ಕ್ಯಾನ್ ಬಿ ಅವೇರ್ ಆಫ್ ಇಟ್, ವಿ ಕ್ಯಾನ್ ಸೆನ್ಸ್ ಇಟ್ ಬೈ ಅವರ್ ಸೆನ್ಸಸ್. ಸೊ ದಿಸ್ ಇಸ್ ದ ಫ್ಯಾಕ್ಟ್, ಇಟ್ಸ್ ಮೀನಿಂಗ್. Now, two more subcategories we have to discuss. That is fact in issue and relevant fact. Fact in issue andre enu? Fact in issue means and includes. First one, any fact from which either by itself or in connection with other facts, the existence, non-existence, nature or extent of any right or liability or disability ascertained or denied in any suit or proceedings necessarily follows. ಸ್ವಲ್ಪ ಗಮನವಿಟ್ಟು ಕೇಳಬೇಕು. ಏನಂದರೆ, ಯಾವುದೇ ಒಂದು ನೀವು ಸೂಟ್ ತಗೊಳ್ಳಿ, ಇಲ್ಲ ಪ್ರೊಸೀಡಿಂಗ್ಸ್ ತಗೊಳ್ಳಿ. ಸೂಟ್ ಅಂದರೆ ಸಿವಿಲ್ ಕೇಸ್, ಪ್ರೊಸೀಡಿಂಗ್ಸ್ ಅಂದರೆ ಕ್ರಿಮಿನಲ್ ಕೇಸ್. ಒಂದು ದಿವಾನಿ ಪ್ರಕರಣ ಅಥವಾ ಅಪರಾಧಿಕ ಪ್ರಕರಣದಲ್ಲಿ ಒಂದು ಹಕ್ಕನ್ನು ಪ್ರತಿಪಾದಿಸಲಾಗಿರುತ್ತೆ ಅಥವಾ ಒಂದು ಹೊಣೆಗಾರಿಕೆಯನ್ನು ಪ್ರತಿಪಾದಿಸಲಾಗಿರುತ್ತೆ. ಒಂದು ಹಕ್ಕು ಅಥವಾ ಹೊಣೆಗಾರಿಕೆಯನ್ನು ಪ್ರತಿಪಾದಿಸುವಾಗ ಒಂದು ಘಟನೆ ಇರುವುದಾಗಿ ಅವಲಂಬಿಸಿ ಆ ಪ್ರತಿಪಾದನೆಯನ್ನು ಮಾಡಲಾಗಿರುತ್ತೆ. ಆವಾಗ ಯಾವ ಘಟನೆಯನ್ನು ಆಧರಿಸಿ ಹಕ್ಕನ್ನು ಪ್ರತಿಪಾದಿಸಲಾಗಿರುತ್ತೋ ಅಥವಾ ಯಾವ ಘಟನೆಯನ್ನು ಆಧರಿಸಿ ಒಂದು ಹೊಣೆಗಾರಿಕೆಯನ್ನು ಪ್ರತಿಪಾದಿಸಲಾಗ್ತಾ ಇದೆಯೋ ಆ ಘಟನೆಯು ಮುಖ್ಯವಾದ ಘಟನೆ ಅಥವಾ ವ್ಯಾಜ್ಯದಲ್ಲಿರುವ ಘಟನೆ ಅಂತ ಆಗುತ್ತೆ. 2 ಎಕ್ಸಾಂಪಲ್ ಕೊಡ್ತೀನಿ ಫ್ಯಾಕ್ಟ್ ಇನ್ ಇಶ್ಯೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ಉದಾಹರಣೆಗೆ, ನನ್ನ ಪರವಾಗಿ ಒಂದು ವಿಲ್ ಇದೆ, ಮರಣ ಶಾಸನ ಇದೆ. ಅದರ ಪ್ರಕಾರ ನನಗೆ ಆಸ್ತಿ ಬರಲಿಲ್ಲ ಅಂತ ನಾನು ಕೋರ್ಟಿಗೆ ಹೋದರೆ, ಈಗ ವಿಲ್ ಇದೇನಾ ಇಲ್ವಾ, ವೆದರ್ ದೇರ್ ಇಸ್ ಎ ವಿಲ್ ಆರ್ ನಾಟ್ ಇಸ್ ಎ ಫ್ಯಾಕ್ಟ್ ಇನ್ ಇಶ್ಯೂ. ಮುಖ್ಯವಾದ ಘಟನೆ ಅಥವಾ ವ್ಯಾಜ್ಯದಲ್ಲಿರುವಂಥ ಘಟನೆ ಅದು. ಯಾಕಂತಂದರೆ ವಿಲ್ ಇದೆ ಅಂತ ಫ್ಯಾಕ್ಟ್, ಅದು ಆ ಫ್ಯಾಕ್ಟ್ ಮೇಲೆ ನನಗೆ ಆಸ್ತಿ ತಗೊಳ್ಳೋದಕ್ಕೆ ಹಕ್ಕಿದೆ ಅಂತ ನಾನು ಪ್ರತಿಪಾದಿಸ್ತಾ ಇದ್ದೀನಿ. ಈಗ ನಾನು ಆಸ್ತಿ ತಗೊಳ್ಳೋದು ಬಿಡೋದು ಒಂದು ಹಕ್ಕು. ಈ ಹಕ್ಕು ಫೈನಲಿ ಡಿಟರ್ಮಿನ್ ಆಗಬೇಕು ಅಂತಂದರೆ ಅಲ್ಲಿ ವಿಲ್ ಇರೋದು ಅಥವಾ ಇಲ್ಲದಿರುವುದು ಮುಖ್ಯವಾದ ಘಟನೆ ಆಗುತ್ತೆ. ಅದು ದಟ್ ಇಸ್ ಎ ಫ್ಯಾಕ್ಟ್ ಇನ್ ಇಶ್ಯೂ. ಇನ್ನೊಂದು ಕ್ರಿಮಿನಲ್ ಕೇಸ್. ಎಕ್ಸ್ ಅನ್ನುವಂಥ ವ್ಯಕ್ತಿ ವೈ ಅಂತ ಅನ್ನುವಂಥ ವ್ಯಕ್ತಿಗೆ ಮಚ್ಚಿನಿಂದ ಹೊಟ್ಟೆಯಲ್ಲಿ ಹಾಕಿ ಸಾಯಿಸಿದ. ಆದ್ದರಿಂದ ಎಕ್ಸ್ ಕೊಲೆಗೆ ಹೊಣೆಗಾರನು, ಜವಾಬ್ದಾರನು ಅಂತ ಪ್ರತಿಪಾದಿಸುತ್ತೆ ಪ್ರಾಸಿಕ್ಯೂಷನ್. ಈಗ ಎಕ್ಸ್ ವೈನನ್ನು ಹೊಟ್ಟೆಗೆ ಚಾಕುವಿನಿಂದ ಹೊಡೆದು ಸಾಯಿಸಿದ ಅನ್ನೋದು ಫ್ಯಾಕ್ಟ್ ಇನ್ ಇಶ್ಯೂ ಆಗುತ್ತೆ. ಯಾಕಂತಂದರೆ ಆ ಚಾಕುವಿನಿಂದ ಹೊಡೆದಂಥ ವಿಷಯವನ್ನು ರುಜುವಾತು ಮಾಡಿದರೆ ಮಾತ್ರ ಹೊಣೆಗಾರಿಕೆ ಬರುತ್ತೆ. ಅದು ರುಜುವಾತು ಆಗಲಿಲ್ಲ ಅಂದರೆ ಹೊಣೆಗಾರಿಕೆ ಬರಲ್ಲ. ಹಾಗಾಗಿ ಹಕ್ಕು ಮತ್ತು ಬಾಧ್ಯತೆ ಇರುವ ಸಾಧ್ಯತೆಯನ್ನು ನೇರವಾಗಿ ತೋರಿಸುವಂಥ ಘಟನೆಗಳು ಮುಖ್ಯವಾದ ಘಟನೆಗಳು ಅಥವಾ ವ್ಯಾಜ್ಯದಲ್ಲಿರುವ ಘಟನೆಗಳು, ಸಿವಿಲ್ ಇರಲಿ ಕ್ರಿಮಿನಲ್ ಇರಲಿ. ಈಗ ನಾವು ಸಿವಿಲ್ ಕೇಸಸ್ಸಲ್ಲಿ ಇಶ್ಯೂಸ್ ನೋಡ್ತೀರಾ ನೀವು. ಇಶ್ಯೂಸ್ ಎಲ್ಲ ಫ್ಯಾಕ್ಟ್ಸ್ ಇನ್ ಇಶ್ಯೂ ಅವು ಇನ್ ಸಿವಿಲ್ ಕೇಸಸ್. ಇನ್ ಕ್ರಿಮಿನಲ್ ಕೇಸಸ್ ದ ಚಾರ್ಜಸ್ ಫ್ರೇಮ್ಡ್ ಬೈ ದ ಕೋರ್ಟ್ ಆರ್ ದ ಫ್ಯಾಕ್ಟ್ಸ್ ಇನ್ ಇಶ್ಯೂ. ದಟ್ ವಿ ಶುಡ್ ಕೀಪ್ ಇನ್ ಮೈಂಡ್. ನಾವು ರೆಲೆವೆಂಟ್ ಫ್ಯಾಕ್ಟ್. ಸುಸಂಬದ್ಧವಾದ ಘಟನೆ ಅಂದ್ರೇನು? ಸುಸಂಬದ್ಧವಾದ ಘಟನೆಯನ್ನು ನಾವು ಸೆಕ್ಷನ್ 3ರಲ್ಲಿ ನೋಡ್ತೀವಿ. ಈ ಸೆಕ್ಷನ್ 3ರಲ್ಲಿ ಸುಸಂಬದ್ಧವಾದ ಘಟನೆಯನ್ನು ಯಾವ ರೀತಿ ವ್ಯಾಖ್ಯಾನಿಸುತ್ತಾರೆ ಅಂತಂದರೆ, ಎ ಫ್ಯಾಕ್ಟ್ ಈಸ್ ಸೆಡ್ ಟು ಬಿ ರೆಲೆವೆಂಟ್, ಒನ್ ಫ್ಯಾಕ್ಟ್ ಈಸ್ ಸೆಡ್ ಟು ಬಿ ರೆಲೆವೆಂಟ್ ಟು ಅನದರ್ ವೆನ್ ದ ಒನ್ ಈಸ್ ಕನೆಕ್ಟೆಡ್ ವಿತ್ ದ ಅದರ್ ಇನ್ ಎನಿ ಆಫ್ ದ ways referred to in the provisions of the act relating to the relevancy of facts between section 5 and 55. ಅಂದರೆ ಏನು ಹೇಳ್ತಾ ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಒಂದು ಫ್ಯಾಕ್ಟ್ ಇನ್ನೊಂದು ಫ್ಯಾಕ್ಟ್ಗೆ ಸುಸಂಬದ್ಧ ಅಂತ ನಾವು ಯಾವಾಗ ಹೇಳ್ಬೋದು ಅಂತಂದರೆ, ಇನ್ನೊಂದು ಘಟನೆಯ ಜೊತೆ ಈ ಘಟನೆ ಹೇಗೆ ಸಂಬಂಧ ಹೊಂದಿದೆ ಅಂತಂದರೆ ಆ ಸಂಬಂಧವನ್ನು ಸೆಕ್ಷನ್ 5ರಿಂದ 55ರವರೆಗೆ ವಿವರಿಸಿದ್ದಾರೆ. ಆ ಯಾವುದೇ ವಿವರಣೆಯ ಪ್ರಕಾರ ಒಂದು ಘಟನೆ ಇನ್ನೊಂದು ಘಟನೆಗೆ ಸುಸಂಬದ್ಧ ಘಟನೆ ಅಂತ ಹೇಳಲಾಗಿದ್ದರೆ ನಾವು ಅದನ್ನು ಸುಸಂಬದ್ಧ ಘಟನೆ ಅಂತ ಪರಿಭಾವಿಸಬೇಕು. ಅಂದರೆ
ಸೆಕ್ಷನ್ 5ರಿಂದ 55ರವರೆಗೆ ಹೇಳಿದಂಥ ಎಲ್ಲ ಘಟನೆಗಳು ಸುಸಂಬದ್ಧವಾದ ಘಟನೆಗಳು. ಮೊದಲನೇ ಅರ್ಥ ಮಾಡ್ಕೋಬೇಕು ನಾವು. ಇದು ಅರ್ಥ ಏನಾಯಿತು ಅಂತಂದರೆ ಆ್ಯಕ್ಟ್ ನೋಡ್ಕೊಳ್ಳಿ ಅನ್ನುವಂಥದ್ದಾಯಿತು. ಆದರೆ ನಿಜವಾಗಿಯೂ ನಾವು ಅರ್ಥ ಮಾಡ್ಕೋಬೇಕು ರೆಲೆವೆಂಟ್ ಫ್ಯಾಕ್ಟ್ ಅಂತಂದರೆ ಯಾವ ರೀತಿ ಅರ್ಥ ಮಾಡ್ಕೋಬೇಕಂತಂದರೆ, ಒಂದು ಘಟನೆ ಇನ್ನೊಂದು ಘಟನೆಗೆ ಯಾವಾಗ ಸುಸಂಬದ್ಧ ಆಗುತ್ತೆ? ವೆನ್ ಒನ್ ಫ್ಯಾಕ್ಟ್ ಇಸ್ ರೆಲೆವೆಂಟ್ ಟು ದ ಅದರ್ ಫ್ಯಾಕ್ಟ್, ಇಟ್ ಈಸ್ when the existence of one fact renders probable the existence of another fact, it is said to be relevant fact. Simple term ಅಲ್ಲಿ ಹೇಳ್ತಾ ಇದ್ದೀನಿ. When one fact shows the probability or improbability of the another fact, that is a relevant fact. ಒಂದು ಘಟನೆ ಇನ್ನೊಂದು ಘಟನೆಯ ಸಾಧ್ಯತೆ ಅಥವಾ ಅಸಾಧ್ಯತೆಯನ್ನು ತೋರಿಸ್ತಿದ್ರೆ ಅದು ಸುಸಂಬದ್ಧ ಘಟನೆ ಆಗುತ್ತೆ. ಉದಾಹರಣೆ ಕೊಡ್ತೀನಿ. ನನ್ನ ಪರವಾಗಿ ಯಾರೋ ವಿಲ್ ಮಾಡಿದ್ದಾರೆ ಅಂತ ಹೇಳಿದೆ. ನಾನು ಕೋರ್ಟ್ಗೆ ಹೋಗಿ ನಾನು ವಿಲ್ ಪ್ರಕಾರ ನನಗೆ ಆಸ್ತಿ ಅಂತ ಕೊಡಿ ಅಂತ ಹೇಳಿದೆ. ಅವರ ಸ್ವಂತ ಮಗ ಅನ್ನೋರು ಕೋರ್ಟಿಗೆ ಬಂದು ಅದನ್ನು ವಿರೋಧ ಮಾಡ್ತಾರೆ. ಇಲ್ಲ, ನಮ್ಮ ತಂದೆಯವರು ಬರೆದದ್ದು ವಿಲ್ ಸುಳ್ಳು, ನಾನು ಅವ್ರ ಸ್ವಂತ ಮಗ, ಆಗ ಅವರು ಈ ರೀತಿ ವಿಲ್ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ನಾನು ಸಾಯೋದಕ್ಕಿಂತ ಮುಂಚೆ ಅವ್ರ ತಂದೆನ ಮಗ ನೋಡ್ಕೊಳ್ಳೇ ಇಲ್ಲ, ಅವ್ರು ಫಾರಿನಲ್ಲಿದ್ದರು, ಇಲ್ಲಿ ಬರಲೇ ಇಲ್ಲ ಅವರು, ಹಾಗಾಗಿ ನಾನು ಅವ್ರು ನೋಡಿಕೊಂಡೆ ಅಂತ ನಾನೇನಾದರೂ ತೋರಿಸಿದ್ರೆ ಇದೇನು ತೋರಿಸ್ಕೊಡತ್ತೆ? ನಾನು ಅವರನ್ನು ಸಾಯೋವರೆಗೂ ನೋಡಿಕೊಂಡೆ ಅನ್ನುವಂಥ ಫ್ಯಾಕ್ಟು, ಅವ್ರ ಮಗ ನೋಡ್ಕೊಂಡಿಲ್ಲ ಅನ್ನುವಂಥ ಫ್ಯಾಕ್ಟು, ಇದು ಸುಸಂಬದ್ಧ ರೆಲೆವೆಂಟ್ ಫ್ಯಾಕ್ಟ್ ಆಗುತ್ತೆ. ಯಾಕಂತಂದರೆ ವಿಲ್ ಬರೆದಿರುವ ಸಾಧ್ಯತೆಯನ್ನು ತೋರಿಸುತ್ತೆ. ಅದು ಇಟ್ ಶೋಸ್ ದ ಪ್ರೊಬಬಿಲಿಟಿ ಆಫ್ ದ ಎಕ್ಸಿಕ್ಯೂಷನ್ ಆಫ್ ದ ವಿಲ್, ಸೊ ಇಟ್ ಈಸ್ ರೆಲೆವೆಂಟ್. ಹಾಗೆ ಇಂಪ್ರೊಬಬಿಲಿಟಿ ತೋರಿಸಿದ್ರು ರೆಲೆವೆಂಟ್ ಆಗುತ್ತೆ, ಬಟ್ ಅದನ್ನು ಅವರು ಪ್ರೂವ್ ಮಾಡ್ಬೋದು. ಇಂಪ್ರೊಬಬಿಲಿಟಿ ಅಂದ್ರೇನು? ವಿಲ್ ಬರಿಬೇಕಾದ್ರೆ ಸ್ವಸ್ಥ ಮನಸ್ಸಿನವರು ಇರಬೇಕು. ಒಂದು ವೇಳೆ ಅವರು ಇಲ್ಲ, ಕಳೆದ 2 ವರ್ಷದಿಂದ ತಂದೆಗೆ ಹುಷಾರಿರಲಿಲ್ಲ, ಮಾನಸಿಕವಾಗಿ ಸ್ಥೀಮಿತ ಕಳ್ಕೊಂಡ್ಬಿಟ್ಟಿದ್ರು, ಒಂದು ನಿಮಾನ್ಸಿಂದ ಒಂದು ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ, ಅವ್ರು ತೋರಿಸಿಬಿಟ್ರೆ ಅಲ್ಲಿಗೆ ಏನಾಯಿತು? ವಿಲ್ ಇಲ್ಲದೆ ಇರೋದನ್ನು ಅವರು ಪ್ರೂವ್ ಮಾಡಿದಂಗೆ ಅದು ಸುಸಂಬದ್ಧ ಆಗುತ್ತೆ, ನಾನು ವಿರುದ್ಧ ಸುಸಂಬದ್ಧ ಆಗ್ಬೋದು. ಸೊ ದಿಸ್ ಈಸ್ ಹೌ ರೆಲೆವೆಂಟ್ ಫ್ಯಾಕ್ಟ್ ಈಸ್ ಟು ಬಿ ಅಂಡರ್ಸ್ಟುಡ್. ದ ರೆಲೆವೆಂಟ್ ಫ್ಯಾಕ್ಟ್ ಮಸ್ಟ್ ಬಿ ಅಂಡರ್ಸ್ಟುಡ್ ಆಸ್ ಪರ್ ದ ಪ್ರೊವಿಷನ್ಸ್ ಆಫ್ ಲಾ. ಒಂದು. ಆಮೇಲೆ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ದ ರೆಲೆವೆನ್ಸಿ ವಿಚ್ ವುಡ್ ಲುಕ್ ಟು ದ basic and the practical experiences in life and the common experiences, and we should also take into consideration the facts and circumstances of each case. ಪ್ರತಿಯೊಂದು ಪ್ರಕರಣದ ಘಟನೆಯ ಅಡಿಯಲ್ಲಿ ನಮ್ಮ ಸಾಮಾನ್ಯ ಜ್ಞಾನ ಅನ್ವಯಿಸಿ ನಮ್ಮ ಒಂದು ಪ್ರಾಯೋಗಿಕ ಅನುಭವದ ಮೇಲೆ ಒಂದು ಘಟನೆ ಇನ್ನೊಂದು ಘಟನೆ ಹೇಗೆ ಸುಸಂಬದ್ಧ ಆಗತ್ತೆ ಅಂತ ನಾವು ಕಂಡುಹಿಡಿಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಮೇಲೆ ಕೊಲೆ ಆರೋಪ ಇದೆ. ಈಗ ಮುಖ್ಯವಾದ ಘಟನೆ ಏನು? ಆ ಕೊಲೆ ಹೇಗೆ ಮಾಡಿದ ಅನ್ನೋದನ್ನು ಪ್ರೂವ್ ಮಾಡಬೇಕು ಕೋರ್ಟ್ ಮೇಲೆ. ದಟ್ ಇಸ್ ದ ಫ್ಯಾಕ್ಟ್ ಇನ್ ಇಶ್ಯೂ. ಸಪೋಸ್ ಕೊಲೆ ಆದ ನಂತರ ಅವನು ತಲೆ ಮರೆಸ್ಕೊಂಡಿದ್ದಾನೆ, 15 ದಿನ ಯಾರಿಗೂ ಸಿಗಲಾರ್ದೆ ಎಲ್ಲೂ ಹೋಗಿಬಿಟ್ಟಿದ್ದಾನೆ ಅನ್ನುವಂಥ ಘಟನೆ ರೆಲೆವೆಂಟ್ ಆಗುತ್ತೆ, ಇದು ಸುಸಂಬದ್ಧ ಆಗುತ್ತೆ. ಯಾಕಂತಂದರೆ ಅವನು ಕೊಲೆ ಮಾಡಿರುವ ಸಾಧ್ಯತೆಯನ್ನು ತೋರಿಸುತ್ತಿದ್ದು. ಸೊ ದಿಸ್ ಈಸ್ ಹೌ ದಿ ಫ್ಯಾಕ್ಟ್ ಇನ್ ಇಶ್ಯೂ ಇಸ್ ಟು ಬಿ ಅಂಡರ್ಸ್ಟುಡ್. ನಾವು ಅನದರ್ ಒನ್ ಮೋರ್ ಕನ್ಸೆಪ್ಟ್ ವಿಚ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ಯು ಇಸ್ ಡಾಕ್ಯುಮೆಂಟ್. ಇಲ್ಲಿ ನೋಡಿ, ಸೆಕೆಂಡ್ ನಾವು ಎವಿಡೆನ್ಸ್ ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಆಲ್ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ಡ್ ಫಾರ್ ದ ಇನ್ಸ್ಪೆಕ್ಷನ್ ಆಫ್ ದ ಕೋರ್ಟ್ ಆರ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂತ ನೋಡ್ತೀವಿ. ನ್ಯಾಯಾಲಯದ ಪರಿವೀಕ್ಷಣೆಗೆ ಸಲ್ಲಿಸಲಾದ ಎಲ್ಲ ದಸ್ತಾವೇಜುಗಳು ದಸ್ತಾವೇಜು ಸಾಕ್ಷ್ಯ ಅಂತ ನೋಡ್ತೀವಿ. ಆದರೆ ಡಾಕ್ಯುಮೆಂಟ್ ಅಂದರೆ ಏನಂತ ನಾವು ವ್ಯಾಖ್ಯೆ ಮಾಡ್ಕೋಬೇಕಲ್ಲ, ಅದನ್ನು ಇಲ್ಲಿ ನೋಡ್ತೀವಿ. ಸೆಕ್ಷನ್ 3ದಲ್ಲಿ ಯಾವ ರೀತಿ ಡಾಕ್ಯುಮೆಂಟನ್ನು ಡಿಫೈನ್ ಮಾಡ್ತಾರೆ ಅಂತಂದರೆ, ಡಾಕ್ಯುಮೆಂಟ್ ಮೀನ್ಸ್ ಎನಿ ಮ್ಯಾಟರ್ ಎಕ್ಸ್ಪ್ರೆಸ್ಡ್ ಆರ್ ಡಿಸ್ಕ್ರೈಬ್ಡ್. ಕನ್ನಡದವ್ರು ನೋಡಿ, ಯಾವುದೇ ಒಂದು ವಿಷಯವನ್ನು, ದಸ್ತಾವೇಜ್ ಅಂತ ಎದಕ್ಕಂತೀವಿ, ಯಾವುದೇ ಒಂದು ವಿಷಯವನ್ನು ವ್ಯಕ್ತಪಡಿಸಲಾಗಿರುತ್ತೆ ಅಥವಾ ವರ್ಣಿಸಲಾಗಿರುತ್ತೆ. ನೋಡಿ, ಈಗ ನಿಮ್ಮ ಸ್ಲೈಡ್ ತೋರಿಸ್ತಾ ಇದ್ದೀನಿ ನಾನು, ಐ ಆಮ್ ಎಕ್ಸ್ಪ್ರೆಸ್ಸಿಂಗ್. ಡಿಸ್ಕ್ರಿಪ್ಷನ್ ಅಂದರೆ ವರ್ಣಿಸೋದು, ಚಿತ್ರ ಹಾಕೋದು, ಡಯಾಗ್ರಾಮ್ ಹಾಕೋದು, ಮ್ಯಾಪ್ ಹಾಕೋದು, ಡಿಸ್ಕ್ರೈಬ್. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಗೂಗಲ್ ಮ್ಯಾಪಲ್ಲಿ ದರ್ ಇಸ್ ಅ ಡಿಸ್ಕ್ರಿಪ್ಷನ್ ಆಫ್ ದ ರೂಟ್, ದಟ್ ಇಸ್ ಆಲ್ಸೋ ದ ಡಾಕ್ಯುಮೆಂಟ್. ಸೊ ಡಾಕ್ಯುಮೆಂಟ್ ಅಂದರೆ ಎನಿ ಮ್ಯಾಟರ್ ಎಕ್ಸ್ಪ್ರೆಸ್ಡ್ ಆರ್ ಡಿಸ್ಕ್ರೈಬ್ಡ್ ಅಪಾನ್ ಎನಿ ಸಬ್ಸ್ಟೆನ್ಸ್. ಯಾವುದೇ ಒಂದು ವಸ್ತುವಿನ ಮೇಲೆ ಒಂದು ವಿಷಯವನ್ನು ವ್ಯಕ್ತಪಡಿಸಲಾಗಿರುತ್ತೆ ಅಥವಾ ವರ್ಣಿಸಲಾಗಿರುತ್ತೆ. ಯಾವುದರ ಮೂಲಕ? ಯಾವ ಸಾಧನದ ಮೂಲಕ? ಬೈ ಮೀನ್ಸ್ ಆಫ್ ಲೆಟರ್ಸ್, ಅಕ್ಷರಗಳು, ಅಕ್ಷರದ ಮೂಲಕ. ಫಿಗರ್ಸ್, ಸಂಖ್ಯೆಗಳ ಮೂಲಕ. ಮಾರ್ಕ್ಸ್, ಸನ್ನೆಗಳ ಮೂಲಕ. ಆರ್ ಬೈ ದ ಕಾಂಬಿನೇಷನ್ ಆಫ್ ದೆಮ್. and these are used for the purpose of recording that matter. ಮತ್ತೆ ಇವುಗಳನ್ನು ಆ ಒಂದು ವಿಷಯಗಳನ್ನು ದಾಖಲಿಸುವ ಉದ್ದೇಶಕ್ಕೆ ಉಪಯೋಗಿಸಲಾಗಿರುತ್ತದೆ ಡಾಕ್ಯುಮೆಂಟ್. ನೋಡಿ ಯಾವ ರೀತಿ ಅರ್ಥೈಸ್ಕೋಬಹುದು ನಾವು ಡಾಕ್ಯುಮೆಂಟ್ ಅಂತಂದರೆ, ದಸ್ತಾವೇಜು ಅನ್ನೋದು ಒಂದು ವಸ್ತು, ಆ ವಸ್ತುವಿನ ಮೇಲೆ ಒಂದು ವಿಷಯವನ್ನು ವ್ಯಕ್ತಪಡಿಸಲಾಗಿರುತ್ತೆ ಮತ್ತು ವರ್ಣಿಸಲಾಗಿರುತ್ತೆ.
ಯಾವುದರ ಮೂಲಕ ಅಂತಂದರೆ ಅಕ್ಷರ ಸಂಖ್ಯೆ ಅಥವಾ ಅವುಗಳ ಮಿಶ್ರಣದಿಂದ ಅಲ್ಲಿ ಅದನ್ನು ವ್ಯಕ್ತಪಡಿಸುವಿಕೆ ಅಥವಾ ವರ್ಣಿಸುವಿಕೆಯನ್ನು ಮಾಡಲಾಗಿರುತ್ತೆ ಮತ್ತು ಇದು ದಾಖಲೆಯಾಗಲಿ ಅನ್ನುವ ಉದ್ದೇಶದಿಂದ ಅವನ್ನು ಆ ಒಂದು ವಸ್ತುವಿನ ಮೇಲೆ ಬಳಸಲಾಗಿರುತ್ತೆ. ಉದಾಹರಣೆಗೆ ನೀವು ಸುಮ್ಮನೆ ಕೂತ್ಕೊಂಡು ಬ್ಲ್ಯಾಕ್ ಬೋರ್ಡ್ ಮೇಲೆ ಸುಮ್ಮನೆ ಏನೋ ಗೀಚಿದೆ ಅಥವಾ ನೀವು ಒಂದು ಖಾಲಿ ಕೂತಾಗ ಒಂದು ರಫ್ ಪೇಜ್ ಮೇಲೆ ಏನೋ ದೀಸ್ ಆರ್ ಆಲ್ ನಾಟ್ ಡಾಕ್ಯುಮೆಂಟ್ಸ್. ಅದು ದಾಖಲೆ ಆಗಲಿ ಅಂತ ಬರೆದಿರಲ್ಲ ನೀವು. ಆದರೆ ಫಾರ್ ಎಕ್ಸಾಂಪಲ್ ನೀವು ಕಾಲೇಜ್ಗೆ ಹೋಗ್ತೀರಾ, ಅಲ್ಲಿ ಒಂದು ಬೋರ್ಡ್ ಇದೆ ಗೌರ್ಮೆಂಟ್ ಲಾ ಕಾಲೇಜ್ ಹಾಸನ ಅಂತ. ಆ ಬೋರ್ಡ್ ಡಾಕ್ಯುಮೆಂಟ್ ಆಗುತ್ತೆ, ಯಾಕಂದರೆ ಅದನ್ನು ಒಂದು ಗೋಡೆ ಮೇಲೆ ಬರೆದಿದ್ದಾರೆ. ಯಾವುದರ ಮೂಲಕ? ಅಕ್ಷರಗಳ ಮೂಲಕ. ಒಂದು ಆರೋ ಮಾರ್ಕ್ ಇದೆ, ದರ್ ಇಸ್ ಎ ಡಿಸ್ಕ್ರಿಪ್ಷನ್ ಆಲ್ಸೋ, ದಟ್ ಇಸ್ ಎ ಡಾಕ್ಯುಮೆಂಟ್. ನಮ್ಮ ಬ್ಲ್ಯಾಕ್ ಬೋರ್ಡ್ ಮೇಲೆ ಸುಮ್ಮನೆ ಬರಿತಾ ಇರ್ತೀನಿ, ಅದು ಡಾಕ್ಯುಮೆಂಟ್ ಆಗಲ್ಲ. ಬಟ್ ನೀವು ಅದನ್ನು ಫೋಟೋ ತೊಗೊಂಡ್ರೆ ದಟ್ ಬಿಕಮ್ಸ್ ಎ ಡಾಕ್ಯುಮೆಂಟ್. ಯಾಕಂದರೆ ಅಲ್ಲಿ ರೆಕಾರ್ಡ್ ಆಗಲಿ ಅಂತ ನೀವು ತೊಗೊಂಡಿರ್ತಾರೆ, ದಟ್ ಬಿಕಮ್ಸ್ ಎ ಡಾಕ್ಯುಮೆಂಟ್. ಸೊ ಎ ಡಾಕ್ಯುಮೆಂಟ್ ಇನ್ಕ್ಲೂಡ್ಸ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್. ಅಂದರೆ ವಿದ್ಯುನ್ಮಾನ ದಾಖಲೆಯನ್ನು ಕೂಡ ನಾವು ಒಂದು ದಸ್ತಾವೇಜು ಅಂತ ಪರಿಗಣಿಸ್ತೀವಿ. ಸೊ ಎ ರೈಟಿಂಗ್ ಪ್ರಿಂಟೆಡ್ ಅಂದರೆ ಈ ಮುದ್ರಣಗೊಂಡಂಥ ಅಕ್ಷರಗಳು ಡಾಕ್ಯುಮೆಂಟ್ ಆಗುತ್ತೆ. ಮ್ಯಾಪ್ಸು ಡಾಕ್ಯುಮೆಂಟ್ಸ್ ಆಗುತ್ತೆ. ಪ್ಲ್ಯಾನ್ಸ್ ಮಾಡಿರ್ತಾರಲ್ಲ ಯಾವ ರೀತಿ ಬಿಲ್ಡಿಂಗ್ ಕಟ್ಟಬೇಕಂತ, ದ್ಯಾಟ್ ಈಸ್ ಆಲ್ಸೋ ಎ ಡಾಕ್ಯುಮೆಂಟ್. ಇನ್ಸ್ಕ್ರಿಪ್ಷನ್ಸ್, ದೆನ್ ದಿ ಪೋರ್ಟ್ರೇಟ್ಸ್, ಇವೆಲ್ಲ ಡಾಕ್ಯುಮೆಂಟ್ಸ್ ಆಗುತ್ತೆ. ದೆನ್ ಕ್ಯಾರಿಕೇಚರ್ ಇಸ್ ಆಲ್ಸೋ ಎ ಡಾಕ್ಯುಮೆಂಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಡೆಫಿನೇಷನ್ ಆಫ್ ಡಾಕ್ಯುಮೆಂಟ್. So students, I discussed with you what is evidence, what is fact in issue, and what is a document. Now I think I am left with 3 more concepts: what is proved, what is disproved, and what is not proved. Then I have to discuss with you section 5. So I will discuss with you proved, disproved, and not proved along with section 5 in my next video class.